ಡೆಕೋರೇಷನ್ ಮಾಡೋದು ಈಸಿ, ಬಟ್ ತೆಗ್ದಿಡ್ಬೇಕಂದ್ರೆ ಸ್ಯಾಂಟಾ ಟೆಡ್ಡಿ ಬಂದು ಎಷ್ಟು ಕಾಸ್ಟ್ಲಿ ಇದೆ ಗೊತ್ತಾ. ಎಲ್ಲ ಕ್ರಿಸ್ಮಸ್ ಐಟಮ್ ಅರ್ಧಕ್ಕರ್ಧ ಹಾಳಾಗಿ ಹೋಗ್ಬೋದು. ಫಸ್ಟ್ ನಾವೇ ಹೋಗಿ ಮಾಡಬೇಕು, ಆಮೇಲೆ ಮಕ್ಕಳು ಬರೋದು. ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಚಾಂಜಸ್ ವರ್ಲ್ಡ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತಂದರೆ, ಡಿಸೆಂಬರ್ ಮಂತ್ ಅದು ಕ್ರಿಸ್ಮಸ್ಸಿಗೆ ನಾವು ಡೆಕೋರೇಷನ್ ಏನು ಮಾಡಿದ್ವಿ ಅದು ಕ್ರಿಸ್ಮಸ್ ಆದಮೇಲೆ ಮತ್ತು ನ್ಯೂ ಇಯರ್ ಆದಮೇಲೆ ನಾವು ತೆಗೆಯೋದು. ಸೊ ಇವಾಗ ಅದನ್ನು ಎಲ್ಲ ತೆಗೆದುಬಿಟ್ಟು ಮತ್ತೆ ಬ್ಯಾಕ್ ಟು ಬಾಕ್ಸಿಗೆ ನಾವು ಎಲ್ಲ ರಿಟರ್ನ್ ಹಾಕುವಂಥ ಟೈಮ್ ಆಗಿದೆ. ಸೊ ಅದಕ್ಕೆ ಇವತ್ತು ನಾನು ಆ ಕೆಲಸನ ನನ್ನ 3 ಬಾಯ್ಸಿಗೆ ನಾನು ಹೇಳಿಬಿಟ್ಟಿದ್ದೀನಿ. ಸೊ ನೀವೇ ಮಾಡಿಬಿಡಿ ಅಂತ ಹೇಳಿ. ಏನಕ್ಕೆ ಅಂತಂದರೆ ಡೆಕೋರೇಷನ್ ಮಾಡೋ ಟೈಮಲ್ಲಿ ಈ ಬಿಗ್ ಬಾಯ್ ನನಗೆ ಸಪೋರ್ಟ್ ಮಾಡಿಲ್ಲ, ಯಾವುದೇ ಥರದ್ದು ಹೆಲ್ಪ್ ಮಾಡಿಲ್ಲ. ಸೊ ಹಾಗಾಗಿ ಎಲ್ಲ ತೆಗೆದಿಡ್ಬೇಕಾದ್ರೆ ನೀವೇ ಮಾಡಬೇಕು ಅಂತ ನಾನು ಅವತ್ತೇ ಹೇಳಿ ಫಿಕ್ಸ್ ಆಗಿಬಿಟ್ಟಿದೆ. ಸೊ ಆ ಡ್ಯೂಟಿನ ಇವತ್ತು 3 ಜನ ಹುಡುಗರು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ನೀವೇನಾದರೂ ಡೆಕೋರೇಷನ್ಸು ಫೆಸ್ಟಿವಲ್ಗೆ ಮಾಡಿದಾಗ ನಿಮಗೆ ನಿಮ್ಮ ಮನೇಲಿ ಯಾವ ಥರ ಹೆಲ್ಪ್ ಮಾಡ್ತಾರೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಸೊ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಮಕ್ಕಳು ಹೆಲ್ಪ್ ಮಾಡ್ತಾರಾ, ನಿಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರಾ, ಹೇಗೆ ಅಂತ. ಸೊ ನಮ್ಮ ಮನೇಲಿ ಅಂತಂದರೆ ಒಂದು ಟೈಮ್ ನಾನು ಮಾಡಿದ್ರೆ ಇನ್ನೊಂದು ಟೈಮ್ ಅವ್ರು ಮಾಡೇ ಮಾಡ್ತಾರೆ. ಸೊ ಹಾಗೆ 50-50 ಆಗಿ ನಡೀತಾ ಇದೆ ಲೈಫು. ಸೊ ಇದೇನಂದರೆ ನಾನು ಕರ್ಟನ್ಸ್ನೆಲ್ಲ ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿಬಿಟ್ಟಿದ್ದೆ. ಆ್ಯಕ್ಚುಲಿ ವೈಟ್ ತೊಗೊಂಡ್ಬಿಟ್ಟಿದ್ದೀನಿ. ನಾನು ಸ್ವಲ್ಪ ಕ್ರೀಮ್ ಕಲರ್ ತೊಗೊಂಡಿದ್ರೆ ಇಲ್ಲ ಹಾಫ್ ವೈಟ್ ತೊಗೊಂಡಿದ್ರೆ ಅಷ್ಟೊಂದು ಡರ್ಟಿ ಆಗ್ತಾಯಿರಲಿಲ್ಲ. ಯಾಕಂದರೆ ರೋಡ್ ಸೈಡೇ ಮನೆ ಇರೋದ್ರಿಂದ ತುಂಬ ಡಸ್ಟ್ ಬರುತ್ತೆ. ಆ್ಯಂಡ್ ನಾನು ಇನ್ನೂ ಒಂದೇನು ಮಿಸ್ಟೇಕ್ ಮಾಡಿದೆ ಅಂತಂದರೆ, ಈ ವೈಟು ಮತ್ತು ರೆಡ್ ಕರ್ಟನ್ಸ್ನ ಒಟ್ಟಿಗೆ ಹಾಕಿ ವಾಶ್ ಮಾಡಿದೆ. ಸೊ ವೈಟ್ ಇರೋದೆಲ್ಲ ರೆಡ್ಡಿಶ್ ಆಗೋಗ್ಬಿಟ್ಟಿದೆ. ಅದನ್ನು ಕಲರ್ನ ಹೇಗೆ ತೆಗೆಯೋದು ಅಂತ ನಾನು ಯೋಚನೆ ಮಾಡಿ ಸರ್ಚ್ ಮಾಡಿದಾಗ ಸ್ವಲ್ಪ ಏನು ಹೇಳಿ ಅಡುಗೆ ಸೋಡಾನ ಹಾಕಿ ನೀರಲ್ಲಿ ಹಾಕಿ ನೆನೆಸಿಡ್ಬೇಕು ಅಂತ ಇತ್ತು. ಸೊ ಅದು ಮಾಡಿದ್ರೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ, ಸ್ವಲ್ಪ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಅದರದ್ದು ಟಿಪ್ ನಿಮಗೇನಾದ್ರು ಗೊತ್ತಿದ್ರೆ ನನಗೆ ಹೇಳಿ. ಸೊ ಈ ಕ್ರಿಸ್ಮಸ್ ಬಾಲ್ಸ್ ಎಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಬಟ್ ಮಕ್ಕಳಿರೋ ಮನೇಲಂತೂ ಇವಾಗ ಒಂದು 50 ಬಾಲ್ಸ್ ಹಾಕಿದರೆ ಕ್ರಿಸ್ಮಸ್ ಎಲ್ಲ ಮುಗ್ದು ನ್ಯೂ ಇಯರ್ ಎಲ್ಲ ಮುಗ್ದು ಬರೋಷ್ಟೊತ್ತಿಗೆ ನಮ್ಮ ಕೈಗೆ ಒಂದು 10-15 ಬಾಲ್ಸು ಚೆನ್ನಾಗಿ ಒಳ್ಳೆ ಕಂಡೀಷನಲ್ಲಿ ಇದ್ದರೆ ನಮ್ಮ ಪುಣ್ಯ. ಸೊ ಎಷ್ಟೋ ಬಾಲ್ಸ್ಗಳನ್ನ ನಮ್ಮ ಚಿಕ್ಕವನು ತುಂಬಾ ಹಾಳು ಮಾಡಿಬಿಟ್ಟಿದ್ದಾನೆ. ಇವಾಗೂ ಯಾಕೆ ಕ್ರಿಸ್ಮಸ್ ಡೆಕೋರೇಷನ್ ಲೇಟ್ ಆಗ್ತಿದ್ದಿದೆ ಅಂತಂದ್ರೆ, ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡುವಾಗ ನಾನು ವಿಡಿಯೋ ಮಾಡಿರಲಿಲ್ಲ. ಸೊ ಅದಕ್ಕೆ ಎಲ್ಲ ತೆಗೆಯುವಾಗ ರಿಮೂವ್ ಮಾಡುವಾಗ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಕ್ರಿಸ್ಮಸ್ ನಮ್ಮದು ಈ ಟ್ರೀ ಬಂದುಬಿಟ್ಟು ನಾನು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಆವಾಗ ಎಷ್ಟು 3000 ಏನಿತ್ತು, 6 ಫೀಟ್ ಅನಿಸುತ್ತೆ. ಆ್ಯಂಡ್ ಅದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಐರನ್ ಸ್ಟ್ಯಾಂಡ್ ಕೊಟ್ಟಿಲ್ಲ, ಪ್ಲಾಸ್ಟಿಕ್ ಸ್ಟ್ಯಾಂಡ್ ಕೊಟ್ಬಿಟ್ಟಿದ್ದಾರೆ. ಸೊ ಅದ್ರ ವೆಯ್ಟಿಗೆ ಅದು ನಾವು ಫಸ್ಟ್ ಕ್ರಿಸ್ಮಸಲ್ಲಿ ಏನೂ ಆಗಿಲ್ಲ. ಸೆಕೆಂಡ್ ಟೈಮ್ ಕ್ರಿಸ್ಮಸ್ಸಿಗೆ ಯೂಸ್ ಮಾಡುವಾಗ ಅದು ಪ್ಲಾಸ್ಟಿಕ್ ಮುರಿದೋಗ್ಬಿಡ್ತು. ಆಮೇಲೆ ಐರನ್ದು ಸ್ಟ್ಯಾಂಡ್ ಸರ್ಚ್ ಮಾಡಿದ್ರೆ ಆನ್ಲೈನಲ್ಲಿ 1000 ಎಷ್ಟೋ ಇತ್ತು. ಸೊ 1000ಗೆ ಇನ್ನೊಂದು ಚೆನ್ನಾಗಿರೋ ಕ್ರಿಸ್ಮಸ್ ಟ್ರೀನೇ ಬರುತ್ತಲ್ಲ ಅಂತೇಳಿ ನಾನೇನು ಮಾಡಿದೆ ಈ ಸಲ ಅಂತ, ಪಾಟ್ ಇತ್ತಲ್ವಾ, ಒಂದು ಖಾಲಿ ಪಾಟ್ ಇತ್ತು, ಆ ಪಾಟಿಗೆ ನಾನು ಗ್ಲಿಟರ್ ಪೇಪರ್ಸ್ನ ರೆಡ್ ಆ್ಯಂಡ್ ಗ್ರೀನ್ ವೈಟ್ ಕಾಂಬಿನೇಷನ್ ಮಾಡಿಬಿಟ್ಟು ಅದನ್ನೇ ಹಾಕಿ ಅದರೊಳಗಡೆ ಮಣ್ಣು ಹಾಕಿ ಈ ಕ್ರಿಸ್ಮಸ್ ಟ್ರೀನ ಇಟ್ಬಿಟ್ಟಿದ್ದೀನಿ. ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಅಲ್ವಾ. ಆಮೇಲೆ ಈ ಕಾರ್ಡ್ ನೋಡಿ, ಇದು ನಮ್ಮ ಚಾಂಜೋ ಸ್ಕೂಲಲ್ಲಿ ಕೊಟ್ಟಿರೋದು, ಟೀಚರ್ಸೇ ಮಾಡಿರೋದು. ಸ್ಯಾಂಟಾ ಎಲ್ಲ ಎಷ್ಟು ಇತ್ತು ಗೊತ್ತಾ, ಎಲ್ಲ ತೆಗೆದು ಮುರಿದಾಗ್ಬಿಟ್ಟಿದ್ದಾರೆ. ಕ್ರಿಸ್ಮಸ್ ಟೈಮಲ್ಲಿ ಈ ಡೆಕೋರೇಷನ್ಸ್ಗಳನ್ನ ಈ ಮಕ್ಕಳಿಂದ ಸೇವ್ ಮಾಡೋದೇ ನನ್ನ ಟಾಸ್ಕ್ ಆಗಿತ್ತು. 1 ಮಂತು ತುಂಬಾ ಅವನು ಹಠ ಮಾಡ್ತಾ ಇದ್ದ ಅದೆಲ್ಲ ತೆಗಿಯೋದಕ್ಕೆ ಮಾಡೋದಕ್ಕೆ ಎಲ್ಲ, ತೆಗಿಯೋದು ಮುರಿಯೋದೆಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ಟೆಡ್ಡಿ ನೋಡಿ, ಕ್ರಿಸ್ಮಸ್ ಸ್ಯಾಂಟಾ ಕ್ಲಾಸ್ ಟೆಡ್ಡಿ ಟೈಪು. ಇದನ್ನ ಬಂದ್ಬಿಟ್ಟು ಮಾಲ್ ಆಫ್ ಏಷ್ಯಾದಲ್ಲಿ ನಾನು ತೊಗೊಂಡಿದ್ದು. ಪ್ರೈಸ್ ನೋಡಿ ಎಷ್ಟಿದೆ ಅಂತೇಳಿ, 1200 ಜಸ್ಟ್ ಕ್ಲಾತು. ಬಟ್ ಚೆನ್ನಾಗಿ ಅನಿಸ್ತು. ಸ್ವಲ್ಪ
ದೊಡ್ಡ ಸೈಜ್ ಇರೋದು ನೋಡೋಕ್ಕೆ ಚೆನ್ನಾಗಿ ಅನಿಸ್ತು. ಆಮೇಲೆ ಈ ಲೈಟಿಂಗ್ ಸ್ಟಾರ್ ಲೈಟಿಂಗ್ಸ್ ಇಲ್ಲಿದೆಯಲ್ಲ ಅದನ್ನು ನಾನು ಆನ್ಲೈನಲ್ಲಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ಪರ್ಚೇಸ್ ಮಾಡಿದಾಗ ಅವಾಗ 3-4 ಇಯರ್ಸ್ ಬ್ಯಾಕು 499 ಏನಾಯಿತು, ಇವಾಗ 370 300ಗೆಲ್ಲ ಇದೆ. ಏನಂತಂದರೆ ನಾವು ಕ್ರಿಸ್ಮಸ್ ಐಟಮ್ ಪರ್ಚೇಸ್ ಮಾಡುವಾಗ ಕ್ರಿಸ್ಮಸ್ ಮಂತಲ್ಲಿ ಮಾತ್ರ ಮಾಡಬಾರ್ದು, ಅದಕ್ಕಿಂತ ಫ್ಯೂ ಮಂತ್ಸ್ ಮುಂಚೆ ಮಾಡೋದಾದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ. ಕ್ರಿಸ್ಮಸ್ ಟೈಮಲ್ಲಿ ಫುಲ್ ಡಿಮ್ಯಾಂಡ್ ಇರುತ್ತಲ್ವಾ, ಸೊ ಅವಾಗ ಸ್ವಲ್ಪ ರೇಟ್ ಜಾಸ್ತಿ ಅಂತ ನನಗೆ ಪರ್ಚೇಸ್ ಮಾಡುವಾಗ ನನಗೆ ಫೀಲ್ ಆಗಿದ್ದು. ಬೇರೆ ಟೈಮಲ್ಲಾದರೆ ಸ್ವಲ್ಪ ಕಡಿಮೆ ಇರುತ್ತೆ. ನಾವೇನು ಮಾಡ್ತೀವಿ, ಬೇರೆ ಮಂತ್ಸ್ಗಳಲ್ಲೆಲ್ಲ ಸುಮ್ಮನೆ ಇದ್ಬಿಟ್ಟು ಕ್ರಿಸ್ಮಸ್ ಇನ್ನೇನು ಹತ್ರ ಬರ್ತಾ ಇದೆ ಅನ್ನೋಷ್ಟೊತ್ತಿಗೆ ಎಲ್ಲ ಐಟಮ್ ಪರ್ಚೇಸ್ ಮಾಡಕ್ಕೆ ನೋಡ್ತೀವಿ. ಆವಾಗ ಎಲ್ಲ ಡಿಮ್ಯಾಂಡ್ ಜಾಸ್ತಿಯಾಗಿ ರೇಟು ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಆ್ಯಂಡ್ ಈ ಸ್ಟಾರು ನಾನು ಈ ಹೊರಗಡೆ ಹಾಕಿದ್ದೆ ಗ್ರೀನ್ ಕಲರ್, ಅದು ಕೂಡ ಮೊದಲೆಲ್ಲ ಪೇಪರ್ದೆಲ್ಲ ಬರ್ತಾಯಿತ್ತು. ಅದಕ್ಕೆ ನಾವು ಸಣ್ಣಕ್ಕಿದ್ದಾಗೆಲ್ಲ ನಾವು ನೋಡಿರೋ ಸ್ಟಾರ್ಗಳು ಹೇಗಂತ ಅಂದರೆ ಮುಂದೆ ಸ್ಟಾರ್ ಹಾಕಿಬಿಟ್ಟು ಅದಕ್ಕೆ ಬಲ್ಬು ಹಾಕಿಬಿಡೋದು. ಬಟ್ ಇವಾಗೆಲ್ಲ ಸ್ಟಾರಲ್ಲೇ ಲೈಟ್ ಎಲೆಕ್ಟ್ರಿಕ್ ಥರದ್ದು ಬರುತ್ತೆ, ಡೈರೆಕ್ಟಾಗಿ ಕನೆಕ್ಷನ್ ಕೊಟ್ಟರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಾರ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಕಾಣಿಸ್ತಿರೋಂಥ ಚೆರಿ ಟೈಪುದು ಈ ಗೋಲ್ಡು ಮತ್ತು ರೆಡ್ಡು, ಇದು ಕೂಡ ಮಾಲ್ ಆಫ್ ಏಷ್ಯಾದಲ್ಲಿ ತೊಗೊಂಡಿದ್ದು. ತುಂಬಾ ಕಾಸ್ಟ್ಲಿ. ಆ್ಯಂಡ್ ಇದಕ್ಕೆ ಸುಮ್ಮನೆ ಒಂದು ಕಬ್ಬಣ ಥರದ ಏನೋ ಒಂದು ಕೊಟ್ಟಿದ್ದಾರೆ, ಅದನ್ನು ಫಿಕ್ಸ್ ಮಾಡೋದು, ಅದಕ್ಕೆ ಸ್ವಲ್ಪ ಟರ್ನ್ ಮಾಡಿಬಿಟ್ಟು ಸಿಕ್ಸ್ಬಿಟ್ರೆ ಆಗುತ್ತೆ. ಇದನ್ನು ಕೂಡ ಜೋಶು ಏನು ಮಾಡಿದ್ದಾನೆ, ಕಿತ್ತಿ ಮುರಿದಾಕ್ಬಿಟ್ಟಿದ್ದಾನೆ. ನೋಡಿ ರಿಯಲ್ ಆಗಿ ಎಷ್ಟು ರೆಡ್ಡಿಶ್ ಆಗಿದೆ, ಬಿಟ್ ಕಲರ್ ಹೋಗುತ್ತೆ ಅದು. ಸ್ಯಾಂಟಾನ ನೋಡಿ ಎಷ್ಟು ಸಖತ್ತಾಗಿ ಆಟಾಡ್ಕೊಂಡಿದ್ದಾರೆ. ಹಗ್ ಮಾಡಕ್ಕೆ ಸಖತ್ತಾಗಿರುತ್ತಲ್ಲ ಕಾಟನ್. ಬಾಯ್ ಬಾಯ್ ಬರ ಸ್ಯಾಂಟನ್, ಬಾಯ್ ಬರ. ಹಿಡಿಯಾಡು ತಾಜೋಶ ಹಿಡ್ಯಾಕ ಜೋಶ ಹಿಡ್ಯಾಕ ಬಾಯ್ ಬರ. ಈ ಸಲ ನಾನು ಅನ್ಕೊಂಡೆ ಇದೊಂದು ದೊಡ್ಡ ಬಾಕ್ಸ್ ಇತ್ತು, ಸೊ ಈ ಬಾಕ್ಸಲ್ಲಿ ಎಲ್ಲ ಕ್ರಿಸ್ಮಸ್ ಐಟಮ್ಸ್ನ ಹಾಕ್ಬಿಡೋಣ. ಸೊ ನೆಕ್ಸ್ಟ್ ಡಿಸೆಂಬರ್ ಆಗೋಷ್ಟೊತ್ತಿಗೆ ಆ ಐಟಮ್ ಎಲ್ಲಿಟ್ಟಿದ್ದೀವಿ, ಈ ಐಟಮ್ ಎಲ್ಲಿಟ್ಟಿದ್ದೀವಿ ಅಂತ ತಲೆ ಬಿಸಿನೇ ಬೇಡ ಅಂತೇಳಿ. ಸೊ ಇದು 6 ಫೀಟ್ ಇರೋ ಕ್ರಿಸ್ಮಸ್ ಟ್ರೀ ಆಗಿರೋದ್ರಿಂದ 3 ಪಾರ್ಟ್ಸ್ ಇದೆ. ಸೊ ಫಿಕ್ಸ್ ಮಾಡೋದು ಅಷ್ಟೇ ಅದಕ್ಕೆ. ಆಮೇಲೆ ಇದನ್ನೆಲ್ಲ ಸ್ವಲ್ಪ ಹಂಗೆ ಮುದುರಿಸ್ಬಿಡ್ಬೇಕು, ಒತ್ಬಿಟ್ಟು ಎಲ್ಲ ಉದುರು ಹೋಗಲ್ಲ. ಎಲ್ಲ ಟೈಮಲ್ಲೂ ಸ್ವಲ್ಪ ಸ್ವಲ್ಪ ತೆಗೆಯುವಾಗ ಉದುರುತ್ತೆ. ಆದ್ರೇನು ನನಗೇನಂತಂದ್ರೆ ಇವಾಗಂತೂ ಡಿಫ್ರೆಂಟ್ ಟೈಪ್ ಪ್ಯಾಟರ್ನ್ಗಳಲ್ಲಿ ಬರುತ್ತೆ, ಯಾವ್ಯಾವೋ ಕಲರಲ್ಲಿ, ವೈಟಲ್ಲಿ, ಸ್ನೋ ಟೈಪ್. ನೆಕ್ಸ್ಟ್ ನನಗೆ ಆ ಥರ ಸ್ನೋ ಟೈಪ್ ಒಂದು ಕ್ರಿಸ್ಮಸ್ ಟ್ರೀ ತಗೋಬೇಕಂತ ಆಸೆ ಇದೆ. ಬಟ್ ರೇಟ್ ಅಂತೂ ತುಂಬ ಜಾಸ್ತಿ, 16,000-20,000 ಎಲ್ಲ ಇದೆ, ಒಳ್ಳೆ ಬಂಚಾಗಿ ಸಿಗಬೇಕು ಅಂತಂದರೆ. ಆ್ಯಂಡ್ ಇಲ್ಲಿ ಕ್ರಿಬ್ ಕಾಣಿಸ್ತಾ ಇದೀವಲ್ಲ, ಇದಕ್ಕೆ ಕ್ರಿಬ್ ಅಂತ ಹೇಳ್ತೀವಲ್ವಾ. ಸೊ ಈ ಕ್ರಿಬ್ಬು ಒಂದು ತಗೊಂಡಿರೋದು, ಇನ್ನೊಂದು ನಾನು ಕಾರ್ಡ್ಬೋರ್ಡ್ ಇದರಲ್ಲಿ ಬಾಕ್ಸಲ್ಲಿ ಮಾಡಿದ್ದು. ಸೊ ಹ್ಯಾಂಡ್ ವರ್ಕು ಮಾಡಿದೆ, ಮತ್ತು ನೋಡಿದ್ಮೇಲೆ ಇದೂ ಇತ್ತು. ಆಮೇಲೆ ಇಲ್ಲಿ ಹುಲ್ಲೆಲ್ಲ ಸಿಗೋದು ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಷ್ಟ ಅಲ್ವಾ, ಸೊ ಅದಕ್ಕೆ ಆ ಹುಲ್ಲನ್ನೆಲ್ಲ ಹಾಗೆ ಇಟ್ಟಿದ್ವಿ, ನೆಕ್ಸ್ಟ್ ಇಯರಿಗೆ ಆಗುತ್ತೆ ಅಂಥೇಳಿ. ಇಲ್ಲ ಅಂತಂದರೆ ಮತ್ತೆ ಅದನ್ನೆಲ್ಲ ಪರ್ಚೇಸ್ ಮಾಡಬೇಕು ಆನ್ಲೈನಲ್ಲಿ ಕೂಡ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಆಲ್. God bless you.